ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಸತ್ಯಂ ವೀಕ್ಷಕರಿಗೆ ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಸರ್ವಜ್ಞ ಒಂದು ವಚನ ಹೇಳ್ತಾರೆ, ಹಿರಿದು ಪಾಪವ ಮಾಡಿ ಹರಿವ ಗಂಗೆಯಲ್ಲಿ ಮಿಂದು ಹರಿತೇನಬೇಡ ಆ ಪಾಪ ಎರೆಮಣ್ಣಲ್ಲ ಸರ್ವಜ್ಞ. ಹಾಗೆ ಒಂದು ಕಥೆ ಕೂಡ ಇದಕ್ಕೆ ಸಂಬಂಧಪಟ್ಟಂಗಿದೆ. ಒಂದು ದಿವಸ ಒಬ್ಬ ಪಾಪಿ ಹೋಗಿ ನನ್ನ ಪಾಪ ತೊಳ್ಕೊಳ್ಬೇಕು ಎಂಬುದಾಗಿ ಗಂಗೆಯಲ್ಲಿ ಮುಳುಗೋದಕ್ಕೆ ಹೋಗ್ತಾನೆ. ಹೋದ ಮೇಲೆ ಅವನಿಗೊಂದು ಅನುಮಾನ ಶುರುವಾಗತ್ತೆ, ಈ ಗಂಗೆ ತಗೊಂಡು ಹೋಗಿ ನನ್ನ ಪಾಪನೆಲ್ಲ ಎಲ್ಲಿ ಹಾಕ್ತಾಳೆ, ಗಂಗೆನ ಕೇಳೋಣ ಅಂತ ಹೇಳಿ ಗಂಗೆ ನನ್ನ ಪಾಪ ನಾನು ಇಲ್ಲಿ ಬಂದು ತೀರಿಸ್ಕೊಳ್ಳೋಣ ಅಂತ ಮುಳುಗಿದ್ದೀನಿ, ಈ ಪಾಪ ನೀನೇನು ಮಾಡ್ತೀಯಾ ಅಂತ ಕೇಳ್ತಾನೆ. ಆಗ ಗಂಗೆ ಉತ್ತರ ಹೇಳ್ತಾಳೆ, ನಾನು ನದಿ, ನಾನು ಹರ್ಕೊಂಡು ಹೋಗಿ ಸಾಗರದಲ್ಲಿ ಬಿಟ್ಬಿಡ್ತೀನಿ ಅಂತ ಹೇಳಿ. ಅವನು ಸಾಗರದ ಹತ್ರನೂ ಹೋಗಿ ಕೇಳ್ತಾನೆ, ಸಾಗರ ನನ್ನ ಪಾಪ ನೀನೇನು ಮಾಡ್ತೀಯಾ? ಆಗ ಸಾಗರ, ನೋಡು ನನ್ನ ನೀರೆಲ್ಲ ಆವಿಯಾಗಿ ಮೋಡದಲ್ಲಿ ಸೇರಿಕೊಳ್ತದೆ, ಹಾಗಾಗಿ ನಿನ್ನ ಪಾಪನ ನಾನು ಮೋಡಕ್ಕೆ ಸೇರಿಸ್ತೀನಿ. ಆಗ ಮೋಡಕ್ಕೆ ಹೋಗಿ ಅವನು ಕೇಳ್ತಾನೆ, ಮೋಡ ನನ್ನ ಪಾಪನ ನೀನೇನು ಮಾಡ್ತೀಯಾ ಎಂಬುದಾಗಿ. ಆಗ ಮೋಡ ಹೇಳುತ್ತೆ, ಆ ಪಾಪನೆಲ್ಲ ನಾನು ಭೂಮಿ ಮೇಲೆ ಮಳೆಯಾಗಿ ಸುರಿಸ್ತೀನಿ. ಆಗ ಮಳೆ ಹತ್ರ ಹೋಗಿ ಕೇಳ್ತಾನೆ, ಮಳೆ ನೀನೇನು ಮಾಡ್ತೀಯ ಅಂದರೆ, ನಾನು ಮಳೆ, ಹಾಗಾಗಿ ನಾನು ಸುರಿಲೇಬೇಕು, ಮನುಷ್ಯರ ಮೇಲೂ ಸುರಿತೀನಿ, ನಾನು ಭೂಮಿ ಮೇಲೂ ಸುರಿತೀನಿ, ಮತ್ತೆ ಪಾಪವನ್ನು ಭೂಮಿಗೂ ಮನುಷ್ಯರಿಗೂ ನಾನು ತಲುಪಿಸ್ತೀನಿ ಅಥವಾ ಸುರಿಸ್ತೀನಿ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಅವನು ಯೋಚನೆ ಮಾಡ್ತಾನೆ, ಪಾಪ ಮತ್ತೆ ನನ್ನಲ್ಲೇ ಇದೆಯಲ್ಲ, ನಾನು ಮುಳುಗೋದೇನಕ್ಕೆ, ಮತ್ತು ನನ್ನ ಪಾಪ ಹೋಯಿತು ಅಂತ ಯಾಕೆ ಅನ್ಕೊಳ್ಳೋದು ಅಂತ ಹೇಳಿ ಅವನು ಒಂದು ತೀರ್ಮಾನಕ್ಕೆ ಬರ್ತಾನೆ. ಪ್ರಿಯರೇ, ಈ ಒಂದು ವಚನದಲ್ಲೂ ಮತ್ತು ನಾನು ಹೇಳಿದಂಥ ಕಥೆಯಲ್ಲೂ ಒಂದು ಸಾಮ್ಯ ಇದೆ. ಅದೇನಂತ ಹೇಳಿದ್ರೆ, ಸರ್ವಜ್ಞ ಹೇಳ್ತಾನೆ, ನೀನು ದೊಡ್ಡ ದೊಡ್ಡ ಪಾಪವನ್ನು ಮಾಡಿ ನೀನು ಹೋಗಿ ಗಂಗೆಯಲ್ಲಿ ಮುಳುಗಿದ್ರೆ ಅದು ತೀರಲ್ಲ, ಯಾಕಂದರೆ ಅದೇನು ಎರೆಮಣ್ಣ ಹೋಗೋದಕ್ಕೆ ಅಂತ ಪ್ರಶ್ನೆ ಮಾಡ್ತಾನೆ. ಹಾಗೆ ಪಾಪವು ಮತ್ತೆ ಭೂಮಿಗೆ ಬರೋದಾದರೆ ಪಾಪವು ಅಲ್ಲೇ ಇದೆ, ಪರಿಹಾರ ಎಲ್ಲಾಯಿತು. ಹಾಗಾದರೆ ಪಾಪದ ಬೆಲೆ ತಿಳ್ಕೊಳ್ಳದೇನೆ ಪಾಪ ಪರಿಹಾರವಾಗಲಿಕ್ಕೆ ಸಾಧ್ಯವಿಲ್ಲ. ಸೊ ಇವತ್ತು ನಾನು ನಿಮ್ಮೊಟ್ಟಿಗೆ ಪಾಪ ಪರಿಹಾರವಾಗಬೇಕಾದ್ರೆ ಏನು ಬೆಲೆ ಅದಕ್ಕೆ ಇದೆ ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡುವಂಥವನು ಆಗಿದ್ದೇನೆ. ಪಾಪ ಪರಿಹಾರದ ಬಗ್ಗೆ ಬೈಬಲ್ ಏನು ಹೇಳ್ತದೆ, ದೇವರು ಏನು ತಿಳಿಸಿದ್ದಾರೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಆಗತ್ತೆ. ಕೀರ್ತನೆಗಾರನು 49, ಕೀರ್ತನೆ 49 ಅದರ 5ರಿಂದ 9 ವಚನಗಳನ್ನು ಓದಲಿಕ್ಕೆ ನೀವು ಹೋಗೋದಾದರೆ ಅದರಲ್ಲಿ ಮಧ್ಯ ಬರುವಂಥ ಮತ್ತು ಕೊನೆ ವಾಕ್ಯ ಹೀಗೆ ನಾವು ಓದುತ್ತೇವೆ. 8ನೇ ವಾಕ್ಯ, ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಿಕೊಳ್ಳಲಾರನು, ಮರಣವನ್ನು ತಪ್ಪಿಸಿಕೊಳ್ಳೋದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಪ್ರಿಯರೇ, ದೇವರಿಗೆ ಈಡು ಕೊಟ್ಟು ನಾನು ತಪ್ಪಿಸ್ಕೊಳ್ಳಬಲ್ಲೆ ಅಂತ ಹೇಳೋದಕ್ಕೆ ಭೂಮಿಯಲ್ಲಿರುವಂಥ ಯಾವ ವಸ್ತುಗಳು ಕೂಡ ಅಲ್ಲಿ ಹೇಳಲಾಗಿದೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ ಎಂಬುದಾಗಿ ಹೇಳ್ತಾನೆ. ಆ 5ನೇ ವಾಕ್ಯದಿಂದ ನೀವು ಓದೋದಾದರೆ ಅಲ್ಲಿ ಶ್ರೀಮಂತರ ಬಗ್ಗೆ ಮಾತನಾಡಲಾಗಿದೆ, ಆಸ್ತಿವಂತರ ಬಗ್ಗೆ ಮಾತನಾಡಲಾಗಿದೆ. ಸೊ ಆಸ್ತಿವಂತರು, ಜ್ಞಾನಿಗಳು ಎಂಬುದಾಗಿ ಕೆಳಗಿನ ಮಾತುಗಳನ್ನೆಲ್ಲ ನೋಡ್ತೇವೆ. ಮನುಷ್ಯರ ಜ್ಞಾನ, ಮನುಷ್ಯರ ಆಸ್ತಿ, ಮನುಷ್ಯನ ಪ್ರಾಣವನ್ನು ಈಡುಕೊಡಲಿಕ್ಕೆ ದೇವರಿಗೆ ಅದು ತೃಪ್ತಿಗೊಳಿಸೋದಿಲ್ಲ ಎಂಬುದಾಗಿ ಆ ವಚನಕಾರನು ಕೀರ್ತನೆಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಹಾಗಾದರೆ ದೇವರು ಮನುಷ್ಯನನ್ನು ಪಾಪದಿಂದ ಬಿಡಿಸೋದಕ್ಕೆ ಏನು ಮಾಡಿದನು, ಏನು ಈಡಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಗ್ರಹಿಸೋದಕ್ಕೆ ಒಂದು ವೇದ ಭಾಗವನ್ನು ನಾವು ಓದಿಕೊಳ್ಳೋದು ಉತ್ತಮವಾಗಿರುತ್ತೆ. 1 ಪೇತ್ರ 1ನೇ ಅಧ್ಯಾಯದ 18ನೇ ವಾಕ್ಯದಿಂದ ಹಿಡಿದು 21ನೇ ವಾಕ್ಯ ನೀವು ಓದುವುದಾದರೆ, ಸೊ ಪ್ರಿಯರೇ, ಪೇತ್ರನ 18ನೇ ವಾಕ್ಯದಲ್ಲಿ ಯಾವುದರಿಂದ ನಮಗೆ ಬಿಡುಗಡೆ ಆಗಿಲ್ಲ ಅಥವಾ ಬಿಡುಗಡೆಗೆ ಕಾರಣ ಯಾವುದಲ್ಲ ಅನ್ನುವಂಥದ್ದನ್ನು ತಿಳಿಸ್ತಾನೆ. ಅಂದರೆ ಬಿಡುಗಡೆ ಅಂತ ಹೇಳಿದ್ರೆ ಈ ಬೈಬಲ್ ಬರೆಯಲ್ಪಟ್ಟಂಥ ಹೊಸ ಒಡಂಬಡಿಕೆ ಬರೆಯಲ್ಪಟ್ಟಂಥದ್ದು ಗ್ರೀಕ್ ಅರಾಮಿಕ್ ಭಾಷೆಗಳಲ್ಲಿ ಅದು ಬರೆಯಲ್ಪಡ್ತು ಹೊಸ ಒಡಂಬಡಿಕೆ. ಆಗ ಗ್ರೀಕಿನಲ್ಲಿ
ಈ ಭಾಗದಲ್ಲಿ ಬಳಸಲ್ಪಟ್ಟಂಥ ಒಂದು ಪದ ಇದೆ. ಆ ಪದ ಏನೆಂಬುದಾಗಿ ನಾವು ನೋಡೋದಾದ್ರೆ ಲುಟ್ರೋ ಅನ್ನುವಂಥ ಪದ ಬಿಡುಗಡೆಗೆ ಬಳಸಲ್ಪಟ್ಟಂಥ ಪದ. ಇದಕ್ಕೆ ಬಿಡುಗಡೆಗೆ ಮತ್ತೊಂದು ಪದ ಕೂಡ ಇದೆ, ಆದರೆ ಇಲ್ಲಿ ಬಳಸಲ್ಪಟ್ಟಂಥ ಪದ ಲುಟ್ರೋ ಅನ್ನುವಂಥ ಪದ. ಈ ಪದದ ಅರ್ಥ ಏನಂತ ಹೇಳಿದ್ರೆ, ಒಂದು ಬಿಡುಗಡೆಯ ಪತ್ರ ಅಥವಾ ಬಿಡುಗಡೆಗೋಸ್ಕರ ಕೊಡುವಂಥ ಹಣ ಎಂಬುದಾಗಿ ಅದರ ಅರ್ಥ ಇದೆ. ಅಲ್ಲದೇನೆ ಮತ್ತೊಂದು ಅರ್ಥವೂ ಕೂಡ ಇದ್ರೆ ಕ್ಷಮಾಪಣೆ ಪತ್ರ ಅನ್ನುವಂಥ ಒಂದು ಅರ್ಥ ಕೂಡ ಇದೆ. ಕ್ಷಮಾಪಣೆ, ಅದಕ್ಕಾಗಿ ಕೊಡಲ್ಪಟ್ಟಂಥ ಹಣಕ್ಕಾಗಿ ಸಿಗುವಂಥ ಪತ್ರ ಎಂಬುದಾಗಿ ನಾವು ಅದನ್ನು ಅರ್ಥೈಸಿಕೊಳ್ಳಬಹುದು. ಹಾಗಾದರೆ ಪೇತ್ರ ಹೇಳ್ತಾ ಇರೋದು ಏನು? ನಿಮ್ಮ ಬಿಡುಗಡೆ, ನಿಮ್ಮ ಕ್ಷಮಾಪಣೆಗಾಗಿ ನೀವು ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೀರಿ. ಆ ವಿಷಯಗಳು ನಿಮ್ಮ ಕ್ಷಮಾಪಣೆಗೆ, ನಿಮ್ಮ ಬಿಡುಗಡೆಗೆ ಕಾರಣವಾಗಲಿಲ್ಲ, ಪಾಪ ಕ್ಷಮಾಪಣೆಗೆ ಕಾರಣವಾಗಲಿಲ್ಲ. ಅದು ಯಾವುವು ಎಂಬುದಾಗಿ ಅವನು ಹೇಳ್ತಾನೆ. ಅವನು ಮೊದಲನೇದಾಗಿ ಯಾವುದು ಪಾಪ ಕ್ಷಮಾಪಣೆಗೆ ಕಾರಣವಲ್ಲ ಎಂಬುದಾಗಿ ಅವನು ಹೇಳ್ತಾನಂತ ಹೇಳಿದ್ರೆ 18ನೇ ವಾಕ್ಯದಲ್ಲಿ ಹೇಳ್ತಾನೆ, ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆ. ಹಿರಿಯರು ಕಲಿಸಿಕೊಟ್ಟಂಥ ವ್ಯರ್ಥವಾದಂಥ ನಡವಳಿಕೆಗಳು. ಯಹೂದ್ಯರು ಅವರ ಆಚಾರ ಪದ್ಧತಿಗಳಿಗೆ ನೋಡೋದಾದರೆ ಅವರಿಗೆ ಸುನ್ನತಿ ಅನ್ನುವಂಥ ಒಂದು ಆಚಾರವಿದೆ. ಹಬ್ಬಗಳು ಅನ್ನುವಂಥ ದಿನಗಳನ್ನು ಆಚರಿಸುವಂಥ ಒಂದು ಆಚಾರಗಳಿದ್ದಾವೆ. ಅದಾದ ಮೇಲೆ ಅವರು ದೇವಾಲಯದ ದರ್ಶನ ಮಾಡಿಕೊಳ್ಳುವಂಥ ಆಚಾರಗಳು ಕೂಡ ಇದ್ದಾವೆ. ಮರಣ ಹೊಂದಿದ ನಂತರ ಕೆಲವು ದುಃಖವನ್ನು ಆಚರಿಸುವಂಥ ಕೆಲವು ಆಚಾರಗಳು ಕೂಡ ಇದ್ದಾವೆ. ಆಮೇಲೆ ಯಜ್ಞಗಳು ಅನ್ನುವಂಥದ್ದಿದೆ. ಅದಾದ ಮೇಲೆ ಕಾಣಿಕೆಗಳು ಅನ್ನುವಂಥದ್ದಿದೆ. ಹೀಗೆ ಒಡಂಬಡಿಕೆಯನ್ನು, ಹಳೆ ಒಡಂಬಡಿಕೆಯಲ್ಲಿ ಆಜ್ಞೆಗಳನ್ನು ಪಾಲಿಸುವುದು ಅವರ ಕರ್ತವ್ಯ ಎಂಬುದಾಗಿ ಕೂಡ ಅವರು ಹೇಳುವಂಥವರಾಗಿದ್ದಾರೆ. ಅದಾದ ಮೇಲೆ ಪೇತ್ರ ಹೇಳ್ತಾನೆ, ಈ ಆಚಾರ ಏನು, ಈ ಒಂದು ನಿಬಂಧನೆಗಳನ್ನು ನಿಮ್ಮ ಪೂರ್ವಜರು ಅಥವಾ ಹಿರಿಕರು ಹೇಳಿಕೊಟ್ರು, ಇದರಿಂದ ಇದು ಬಿಡುಗಡೆಯ ಬೆಲೆ ಕೊಡೋದಕ್ಕೆ ಆಗಲ್ಲ ಎಂಬುದಾಗಿ ಪೇತ್ರನು ಯಹೂದ್ಯರಿಗೆ ಹೇಳುವಂಥವನಾಗಿದ್ದಾನೆ. ಅದು ಮಾತ್ರ ಅಲ್ಲ, ಅವನು ಹೇಳ್ತಾನೆ, ಬೆಳ್ಳಿ ಬಂಗಾರ, ಈ ಲೋಕದ ವಸ್ತುಗಳು ಯಾವುದೇ ಇರಬಹುದು, ಬೆಲೆ ಉಳ್ಳಂಥ ಅಮೂಲ್ಯವಾದಂಥ ವಸ್ತುಗಳು ಎಂಬುದಾಗಿ ಯಾವುದಿದೆಯೋ ಅದು ಇರಬಹುದು. ಆದರೆ ಅದು ಕೂಡ ಪಾಪ ಕ್ಷಮಾಪಣೆಯನ್ನು ಪಡೆಯೋದಿಕ್ಕೆ ಅದು ಸಾಕಾಗೋದಿಲ್ಲ. ದೇವರು ನಿನ್ನ ಪಾಪ ಕ್ಷಮಿಸಿದ್ದೀನಿ ಅಂತ ಹೇಳೋದಕ್ಕೆ ಇವು ಕೊಡೋಕ್ಕಾಗೋದಿಲ್ಲ. ಕೆಲವರು ನಾವು ಅಂದ್ಕೊಳ್ತೀವಿ ದೇವರಿಗೆ ಲಂಚ ಕೊಡೋ ರೀತಿಯಲ್ಲಿ ಕಾಣಿಕೆಗಳನ್ನು ಕೆಲವ್ರು ಕೊಡ್ತಾರೆ. ಎಲ್ಲೆಲ್ಲಿ ಕೊಡ್ತಾರೆ, ಏನೇನು ಕೊಡ್ತಾರೆ ಅದು ನಾನು ಹೇಳಬೇಕಾಗಿಲ್ಲ, ನೀವು ತಿಳಿದವರಾಗಿದ್ದೀರಿ. ದೇವರಿಗೆ ಲಂಚ ಕೊಡುವಂಥದ್ದು ನನ್ನ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ. ಕೆಲವರು ಪುಣ್ಯ ಕಾರ್ಯಗಳು, ಪುಣ್ಯ ಕ್ಷೇತ್ರಗಳ ದರ್ಶನಗಳನ್ನು ಕೂಡ ಮಾಡೋರಿದ್ದೀರಿ. ಆದರೆ ಇವು ಯಾವೂ ಕೂಡ ನಿಮ್ಮ ಪಾಪಗಳನ್ನು ಕ್ಷಮಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ನಾವು ಗ್ರಹಿಸಬೇಕಾಗಿದೆ. ಅದು ಕ್ರೈಸ್ತರಾದಂಥವರೇ ಆಗಿರಬಹುದು. ಕ್ರೈಸ್ತರಿಗೂ ಕೂಡ ಕೆಲವು ಪದ್ಧತಿಗಳಿದ್ದಾವೆ. ಈಗ ಹುಟ್ಟುವಾಗಲೇ ಅವರಿಗೆ ಮಾಮೋದಿಸಮ್ ಅಥವಾ ದೀಕ್ಷಾ ಸ್ನಾನ ಕೆಲವರು ಚಿಮ್ಕಿಸಿ ಆದರೂ ಮಾಡ್ತಾರೆ, ಅಥವಾ ಕೆಲವರು ಮುಳುಗಿಸಿ ಟಬ್ಬಿನಲ್ಲಿ ಎತ್ತುವಂಥವರಾಗಿದ್ದಾರೆ ಮಕ್ಕಳಿಗೆ. ಅದರಿಂದ ರಕ್ಷಣೆ ಅಥವಾ ಪಾಪ ಕ್ಷಮಾಪಣೆ ಅವನಿಗೆ ಆಗೋದಿಲ್ಲ. ಇನ್ನು ಬೆಳೆದ ಮೇಲೂ ಕೆಲವು ಅವನಿಗೆ ಮೆಂಬರ್ಶಿಪ್, ಚರ್ಚಿನ ಮೆಂಬರ್ಶಿಪ್ ಆಗಿರಬೇಕು, ಅಟೆಂಡೆನ್ಸ್ ಆಗಿರಬೇಕು, ಕೆಲವು ಕಾರ್ಯಗಳನ್ನು ಹೇಳ್ತಾರೆ. ಸತ್ತ ಮೇಲೂ ಕೂಡ ಕೆಲವು ಆಚಾರಗಳನ್ನು ಮಾಡೋರು ಇದ್ದಾರೆ. ಅವನ ಪಾಪ ಕ್ಷಮಾಪಣೆ ಆಗಲಿ, ಅವನ ಬದಲಾಗಿ ಹೋಗಿ ಕ್ಷಮಾಪಣೆ ಕೇಳೋದೋ, ಇಲ್ಲ ಅವನ ಬಗ್ಗೆ ಪ್ರಾರ್ಥನೆ ಮಾಡಿಕೊಳ್ಳೋದೋ, ಮಧ್ಯಸ್ಥರನ್ನು ಬೇಡಿಕೊಳ್ಳೋದೋ, ಮತ್ತೊಂದೇನೋ ಮಾಡ್ತಾರೆ. ಆದರೆ ಇದು ಯಾವುದರಿಂದ ಕೂಡ ಪಾಪಗಳು ಕ್ಷಮಿಸಲ್ಪಡೋದಿಲ್ಲ. ಹಾಗಾದರೆ ಪಾಪವನ್ನು ಕ್ಷಮಿಸೋದಕ್ಕೆ ಈಡು ಬೆಲೆ ಏನು? ಪೇತ್ರ ಹೇಳ್ತಾನೆ ಮುಂದುವರೆದು, ಪೂರ್ಣಾಂಗವಾದ ನಿಷ್ಕಳಂಕವಾದ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬತ್ತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಸೊ ಯಾವುದರಿಂದ ಬಿಡುಗಡೆ ಆಯಿತು? ನಿಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರ ಮುಂತಾದ ನಶಿಸುವುದಂಥ ವಸ್ತುಗಳಲ್ಲ. ಹಾಗಾದರೆ ಯಾವುದರಿಂದ? ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ. ಪ್ರಿಯರೇ, ಪಾಪಗಳು ಕ್ಷಮಿಸಲ್ಪಡೋದಕ್ಕಾಗಿ ದೇವರು ಕೊಟ್ಟಂಥ ಬೆಲೆ ಅಥವಾ ಈಡು
ಕ್ರಿಸ್ತನ ಅಮೂಲ್ಯವಾದಂಥ ರಕ್ತ. ಅಮೂಲ್ಯ ಅಂತ ಹೇಳಿದ್ರೆ ಏನರ್ಥ? ಅಮೂಲ್ಯ ಅಂತ ಹೇಳಿದ್ರೆ ಎಲ್ಲೂ ಕೂಡ ದೊರಕದೇ ಇರುವಂಥದಕ್ಕೆ ನಾವು ಅಮೂಲ್ಯ ಎಂಬುದಾಗಿ ಕರಿತೇವೆ. ಕೆಲವರು ಹೆಸರು ಇಟ್ಕೊಂಡಿರ್ತಾರೆ ಅಮೂಲ್ಯ ಅಂತ ಹೇಳಿ, ಆದರೆ ಅದರ ಅರ್ಥ ಅವ್ರಿಗೆ ಗೊತ್ತಿರೋದಿಲ್ಲ. ನಾವು ತಿಳ್ಕೊಂಡಿರುವಂಥದ್ದು ಬೆಲೆ ಉಳ್ಳದ್ದು ಎಂಬುದಾಗಿ ನಾವು ಅಂದ್ಕೊಳ್ತೇವೆ. ಬೆಲೆ ಉಳ್ಳದ್ದಲ್ಲ. ಎಲ್ಲೂ ಕೂಡ ಸಿಗದೆ ಒಂದು ವಸ್ತು ಇದ್ರೆ ಆವಾಗ ಅದಕ್ಕೆ ಬೆಲೆ ಅತಿ ಹೆಚ್ಚಾಗಿರುವಂಥದ್ದಾಗಿದೆ. ಈಗ ಚಿನ್ನ ಸಿಗತ್ತೆ ನಮಗೆ, ಅದು ಸ್ವಲ್ಪ ಪ್ರಮಾಣದಲ್ಲಿ ಸಿಗತ್ತೆ, ಅದಕ್ಕೊಂದು ಸ್ವಲ್ಪ ಬೆಲೆ ಕಡಿಮೆ. ಈಗ ನಾವು ವಜ್ರಕ್ಕೆ ಹೋಲಿಸಿದ್ರೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಸಿಗ್ತದೆ, ಕಡಿಮೆ ಪ್ರಮಾಣದಲ್ಲಿ, ಚಿನ್ನಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಸಿಗ್ತದೆ, ಅದೊಂದು ಸ್ವಲ್ಪ ಬೆಲೆ ಜಾಸ್ತಿ. ಅದಕ್ಕಿಂತಲೂ ಪ್ಲಾಟಿನಿಯಂ ಅನ್ನುವಂಥ ಮತ್ತೊಂದು ಮೆಟಲ್ ಇದೆ, ಅದು ಇನ್ನೂ ಕಡಿಮೆ ಸಿಕ್ಕುವಂಥದ್ದು. ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ರೇಟ್ ಇದೆ. ಸೊ ಪ್ರಿಯರೇ, ಯಾವಾಗ ಒಂದು ವಸ್ತು ಅಪರೂಪವಾಗಿ ಸಿಗದೇ ಇಲ್ವೋ ಅದನ್ನ ಅಮೂಲ್ಯ ಎಂಬುದಾಗಿ ಕರಿಬಹುದು. ಕ್ರಿಸ್ತನ ರಕ್ತ ಅದು ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಕ್ರಿಸ್ತನ ರಕ್ತ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಅದು ಅಪರೂಪದಲ್ಲಿ ಅಪರೂಪ. ಅದಕ್ಕೇನೆ ಪೇತ್ರನ ಅದನ್ನ ಅಮೂಲ್ಯ ಎಂಬುದಾಗಿ ಕರೀತಾನೆ. ಹಾಗಾದ್ರೆ ಕ್ರಿಸ್ತನ ರಕ್ತ ಲಭ್ಯವಾಗಬೇಕಾದ್ರೆ ಏನಾಗಬೇಕಾಗಿತ್ತು ಅನ್ನುವಂಥದ್ದನ್ನ ಅವನು ವರ್ಣಿಸ್ಕೊಂಡು ಹೇಳ್ತಾನೆ, ವಿವರಿಸ್ತಾನೆ. ಅವನು ಹೇಳ್ತಾನೆ, ಈ ಕ್ರಿಸ್ತನ ಲಭ್ಯ ಹೇಗಾಯ್ತು, ಈ ಕ್ರಿಸ್ತನ ರಕ್ತ ಹೇಗೆ ಲಭ್ಯ ಆಯ್ತು ಅಂದ್ರೆ ಅಲ್ಲಿ ಹೇಳ್ತಾನೆ, ಆತನು ಜಗತ್ತುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟನು. ಕ್ರಿಸ್ತನು ಜಗತ್ತುತ್ಪತ್ತಿಗಿಂತ ಮುಂಚೆಯೇ ಗೊತ್ತು ಮಾಡಲ್ಪಟ್ಟನು. ಯಾರಿಗೆ ಗೊತ್ತು ಮಾಡಲ್ಪಟ್ಟಿದ್ದು ಅಂತ ಹೇಳಿದ್ರೆ, ಜಗತ್ತನ್ನೇ ಉಂಟು ಮಾಡಿದಂಥ ದೇವರು ಜಗತ್ತಿಗಿಂತ ಮೊದಲು ಇದ್ದನು. ಆತನು ಮೊದಲೇ ತೀರ್ಮಾನ ಮಾಡಿದನು, ಕ್ರಿಸ್ತನು ಹೀಗೆ ಮನುಷ್ಯರ ಪಾಪಗಳ ಕ್ಷಮಾಪಣೆಗೋಸ್ಕರ ತನ್ನ ರಕ್ತವನ್ನು ಕೊಡ್ತಾನೆ ಅನ್ನುವಂಥದ್ದು ಮೊದಲೇ ತೀರ್ಮಾನ ಮಾಡಿದ್ದನು. ಆದರೆ ಇದನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ಏನಾಗಬೇಕಾಯ್ತು? ಕ್ರಿಸ್ತನು ಶರೀರವನ್ನ ಧರಿಸಿಕೊಳ್ಳಬೇಕಾಯ್ತು. ದೇವರಾಗಿರುವಂಥ ಯೇಸು ಕ್ರಿಸ್ತನು ಮನುಷ್ಯನ ಶರೀರವನ್ನು ಧರಿಸಿಕೊಳ್ಳಬೇಕಾಯ್ತು. ಸೊ ಕನ್ನಿಕೆಯ ಗರ್ಭದಲ್ಲಿ ಯೇಸು ಜನಿಸಿದ್ರು. ಒಂದು ಶರೀರವನ್ನ, ಮನುಷ್ಯರಿಗೆ ಸಾದೃಶ್ಯವಾದಂಥ ಒಂದು ಶರೀರವನ್ನ ಅವರು ಧರಿಸಿಕೊಂಡ್ರು. ಯೇಸು ಸಂಪೂರ್ಣವಾಗಿ ದೇವರಾಗಿದ್ರು, ಯೇಸು ಸಂಪೂರ್ಣವಾಗಿ ಮನುಷ್ಯನಾಗಿದ್ದನು. ಹೀಗೆ ದೇವರು ಮನುಷ್ಯಾವತಾರಿಯಾಗಿ ಈ ಲೋಕಕ್ಕೆ ಬಂದನು. ಅದನ್ನೇ ಅವನು ಹೇಳ್ತಾನೆ, ಮೊದಲೇ ಜಗತ್ತುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಪ್ರಿಯರೇ, ನಮ್ಮ ಪಾಪಗಳು ಪರಿಹಾರವಾಗಬೇಕು, ಅದಕ್ಕೆ ಈಡು ಕೊಡಬೇಕು, ಆ ಈಡು ದೇವರಿಗೆ ಕೊಡಬೇಕು. ಅದಕ್ಕಾಗಿಯೇ ಅಂತ್ಯಕಾಲದಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿದ ಪ್ರಕಾರ, ಮೊದಲೇ ದೇವರು ತೀರ್ಮಾನ ಮಾಡಿದ ಪ್ರಕಾರ ಯೇಸು ಕ್ರಿಸ್ತನನ್ನ ಮನುಷ್ಯಧಾರಿಯಾಗಿ ಈ ಲೋಕಕ್ಕೆ ನಮ್ಮ ಹಾಗೆ ಆತನು ಕಳಿಸಿಕೊಟ್ಟು ಆತನು ಪ್ರತ್ಯಕ್ಷನಾಗದ್ದು. ನಮಗೆ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವದ ಲೆಕ್ಕ ಇದೆ. ಕ್ರಿಸ್ತನು ಬಂದ ಮೇಲೆ ಕ್ರಿಸ್ತ ಶಕ ಎಂಬುದಾಗಿ ಕರಿತೇವೆ. ಈಗ ಕ್ರಿಸ್ತ ಶಕ 2024 ವರ್ಷದಲ್ಲಿ ನಾವು ಬದುಕ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಒಂದು ಪಾತ್ರ, ಯೇಸು ಕ್ರಿಸ್ತನ ವ್ಯಕ್ತಿತ್ವ ಅನ್ನುವಂಥದ್ದು ಅದು ಯಾವುದೋ ಕಾಲ್ಪನಿಕ ಕಥೆ ಅಲ್ಲ, ಅದು ಚಾರಿತ್ರಿಕ ಘಟನೆ. ಅದು ಇತಿಹಾಸ ಅದಕ್ಕೆ ಸಾಕ್ಷಿಯಾಗಿದೆ. ಆತನನ್ನ ಕಣ್ಣಾರೆ ಕಂಡಂಥವರು ಸಾಕ್ಷಿಗಳಾಗಿದ್ದಾರೆ. ಆತನನ್ನ ಹೂಣಿಟ್ಟ ಜಾಗಗಳಾಗಿರ್ಬೋದು, ಆತನು ಓಡಾಡಿದಂಥ ಜಾಗಗಳಾಗಿರ್ಬೋದು, ಅದನ್ನು ಇತಿಹಾಸಕಾರರು ಸ್ವತಃ ಅವರು ಅದನ್ನು ಉಲ್ಲೇಖ ಮಾಡಿ ಇಟ್ಟಿದ್ದಾರೆ. ಹೀಗಾಗಿ ಯೇಸು ಕ್ರಿಸ್ತನ ವಿಷಯ, ಆತನು ಪ್ರಕಟವಾದ ವಿಷಯ ಒಂದು ಕಾಲ್ಪನಿಕ ಕಥೆ ಅಲ್ಲ ಪ್ರಿಯರೇ, ಅದು ಇತಿಹಾಸ. ಅದು ವಾಸ್ತವ ಘಟನೆಗಳ ಆಧಾರದಲ್ಲಿ ಲಿಖಿತವಾಗಿ ಬರೆಯಲ್ಪಟ್ಟಂಥ ಘಟನೆಗಳಾಗಿದ್ದಾವೆ. ಹಾಗಾಗಿ ಯೇಸು ಕ್ರಿಸ್ತನು ಇದ್ದನಾ ಇಲ್ಲವೋ ಅನ್ನುವಂಥ ಪ್ರಶ್ನೆಯೇ ಇಲ್ಲ. ಯೇಸು ಕ್ರಿಸ್ತನು ಇದ್ದನು, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದನು. ಆತನು ಏನೆಲ್ಲ ಮಾಡಿದನು ಅನ್ನುವಂಥದ್ದು ಸುವಾರ್ತೆಗಳನ್ನುವಂಥ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಅನ್ನುವಂಥ ಸುವಾರ್ತೆಗಳು. ಯೇಸು ಯಾರು, ಯೇಸು ಏನು ಮಾಡಿದ್ರು, ಯೇಸು ಶಿಲುಬೆಗೆ ಏರಿಸಲ್ಪಟ್ಟಿದ್ದು ಯಾಕೆ, ಏರಿಸಲ್ಪಟ್ಟ ಮೇಲೆ ಏನಾಯಿತು, ಅದಾದಮೇಲೆ ಪುನರುತ್ಥಾನ ಆಯಿತು, ಪುನರುತ್ಥಾನ ಆದಮೇಲೆ ಏನು ಹೇಳಿದ್ರು, ಈ ಎಲ್ಲ ಕಾರ್ಯಗಳು, ಯೇಸು ಯಾರು ಅನ್ನುವಂಥದ್ದು ಹೇಳೋದಕ್ಕೇನೆ 4 ಸುವಾರ್ತೆಗಳನ್ನು ಬೈಬಲಿನಲ್ಲಿ ಯೇಸುವಿನ ಶಿಷ್ಯರು ಬರೆದ್ರು. ಹಾಗಾಗಿ ಯೇಸುವಿನ ವ್ಯಕ್ತಿತ್ವ ಅದು ಚಾರಿತ್ರಿಕವಾದಂಥದ್ದು. ಅದಕ್ಕೆ ಪೇತ್ರನು ಹೇಳ್ತಾನೆ, ಎಲ್ಲೂ ದೊರಕದೇ ಇರುವಂಥ ವ್ಯಕ್ತಿತ್ವ,
ಎಲ್ಲೂ ಸಿಗದೇ ಇರುವಂಥ ಪರಿಶುದ್ಧವಾದಂಥ ರಕ್ತ, ಅದು ಯೇಸು ಕ್ರಿಸ್ತನ ರಕ್ತ. ಮನುಷ್ಯರೆಲ್ಲರ ರಕ್ತದಲ್ಲಿ ಪಾಪದ ಅಣುವಿನ ವಾಸನೆ ಅಥವಾ ಪಾಪವು ಒಳಗೊಂಡಿದೆ. ಮನುಷ್ಯನ ರಕ್ತ ಪಾಪದ ಮಲಿನತ್ವದಿಂದ ಅದು ಕೂಡಿದೆ. ನಾವು ಮನುಷ್ಯರು ಚಿಕ್ಕ ಮಕ್ಕಳು ಹುಟ್ಟಿದಾಗ ನಾವು ಬಹಳ ಮುದ್ದು ಎಂಬುದಾಗಿ ನಾವು ಮುದ್ದಾಗಿ ಕಾಣ್ತಾರೆ ಅವರು. ಪ್ರಿಯರೇ, ದೇವರು ನಮಗೆ ಗೊತ್ತು, ಮನುಷ್ಯರು ಅದೇ ಮಕ್ಕಳು ಮುದ್ದಾಗಿ ಇರುವಂಥ ಮಕ್ಕಳು ದೊಡ್ಡವರಾಗಿ ಅವ್ರ ಅಪ್ಪ ಅಮ್ಮಂದಿರನ್ನ ಒದೆಯೋದು ಬೈಯೋದು ನಾವು ಕಾಣ್ತೇವೆ. ಈ ಮಕ್ಕಳನ್ನ ದೇವರು ಯಾಕೆ ದೊಡ್ಡವರಾಗಿಯೇ ಹುಟ್ಟಿಸ್ಲಿಲ್ಲ ಅಂತ ಹೇಳಿದ್ರೆ, ಅಷ್ಟು ಬೇಕಾ ನಿಮ್ಮನ್ನ ಒದಿಬಾರ್ದು, ನಿಮ್ಮನ್ನ ದೂರ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ. ಇನ್ನು ಅವ್ರನ್ನ ಮುದ್ದಾಗಿ ಹುಟ್ಟಿಸೋದಕ್ಕೂ ಕಾರಣ ಇದೆ. ಯಾಕೆ ಗೊತ್ತಾ? ಇಲ್ಲದೇ ಇದ್ರೆ ನೀವು ಅವ್ರನ್ನ ಇಟ್ಕೊಂಡು ಚೆಚ್ಚಾಕ್ಬಾರ್ದು ಅಂತ ಹೇಳಿ ಮುದ್ದಾಗಿ ಹುಟ್ಟಿಸ್ತಾನೆ. ಆದರೆ ನಿಮಗೊಂದು ಸತ್ಯ ಬೈಬಲ್ ಹೇಳ್ತದೆ, ಈ ಮುದ್ದಾದಂಥ ಕೂಸು ಪಾಪದ ಶಾಪವನ್ನ, ಪಾಪದ ಸ್ವರೂಪವನ್ನ ಹೊತ್ತು ಹುಟ್ಟಿದೆ. ಅದಕ್ಕೆ ದಾವೀದನು ಹೇಳ್ತಾನೆ, ನಾನು ಮಾತೃ ಗರ್ಭವನ್ನ ಧರಿಸಿದಾಗಲಿಂದಲೇ ನಾನು ದ್ರೋಹಿ. ಆದಾಮವ್ವ ಮಾಡಿದಂಥ ಪಾಪ, ಆದಾಮನ ಪಾಪ ಪ್ರತಿ ಹುಟ್ಟುವಂಥ ಕೂಸಿನ ತಲೆ ಮೇಲೂ ಕೂಡ ಲೆಕ್ಕಕ್ಕೆ ದೇವರು ತೆಗೆದುಕೊಂಡಿದ್ದಾನೆ. ಆ ಪಾಪದ ಅಣು ಹಾಗೆಯೇ ಟ್ರಾನ್ಸ್ಫರ್ ಆಗಿ ತಂದೆ ತಾಯಿಗಳಿಂದ ಆ ಕೂಸು ಪಾಪದ ಒಂದು ಶಕ್ತಿಯಿಂದ ಆ ಕೂಸು ಒಂದು ಮಾಂಸದ ಮುದ್ದೆ ಆಗಿದೆ. ಆ ಪಾಪದ ಒಂದು ಸ್ವಭಾವದೊಳ್ಳಿ ಹುಟ್ಟು, ಪಾಪದ ಕ್ರಿಯೆ, ಪಾಪದ ಸಾಕ್ಷಿಗಳು ಆತನ ಹೊರಬರುವಂಥ ಆತನ ಕ್ರಿಯೆಗಳಿಂದ ತೋರಿ ಬರ್ತದೆ. ಹಾಗಾಗಿ ಮನುಷ್ಯರೆಲ್ಲರೂ ಕೂಡ ಹುಟ್ಟಿಯೇ ಬಂದಿರುವಂಥದ್ದು. ಹಾಗಾಗಿ ಪ್ರತಿ ಮನುಷ್ಯನು ಕೂಡ ಪಾಪಿಯಾಗಿದ್ದಾನೆ. ಆ ರಕ್ತ ಮಲೀನವಾದಂಥ ರಕ್ತ. ಪ್ರಿಯರೇ, ಇಂಥ ಮಲಿನತ್ವದ ನಡುವೆ, ಇಂಥ ಮಲಿನತ್ವವಾದಂಥ ಜಾಗ, ಭೂಮಿಯಲ್ಲಿ ಪರಿಶುದ್ಧವಾದಂಥ ರಕ್ತ ಯೇಸುವಿನ ಜನನ ನಡೆಯುತ್ತೆ. ಯೇಸು ಪರಿಶುದ್ಧನಾಗಿ ಈ ಲೋಕದಲ್ಲಿ ಜನಿಸ್ತಾರೆ. ಅದಕ್ಕೆ ಕನ್ನಿಕೆಯ ಜನನ ಬಹಳ ಮುಖ್ಯ. ಯಾಕೆ ಕನ್ನಿಕೆ ಜನನ ಅನ್ನುವಂಥದ್ದು ತಿಳ್ಕೊಂಡ್ರೆ ಒಳ್ಳೆಯದು. ಸೊ ಯೇಸು ಅದಕ್ಕೆ ಕನ್ನಿಕೆಯ ಹೊಟ್ಟೆಯಲ್ಲಿ ಆತನು ಹುಟ್ಟುತ್ತಾನೆ, ಆತನ ಜನನ ಆಗತ್ತೆ. ಜನನ ಅದು ಶರೀರವನ್ನು ಧರಿಸ್ಕೊಳ್ಳುವಂಥ ಜನನೇ ಹೊರತು ಇನ್ನೇನಲ್ಲ. ಅದಾದ್ಮೇಲೆ ನಾವು ನೋಡ್ತೇವೆ ಆತನ ಜೀವಿತದಲ್ಲಿ ಪರಿಶುದ್ಧನಾಗಿ ಜೀವಿಸ್ತಾನೆ. ಯೇಸು ಸ್ವಾಮಿ ಖುದ್ದು ಸ್ವತಃ ಈ ಪ್ರಪಂಚಕ್ಕೆ ಕೇಳ್ತಾರೆ, ನನ್ನಲ್ಲಿ ಪಾಪವನ್ನು ನೀವು ತೋರಿಸಬಲ್ಲಿರಾ ಎಂಬುದಾಗಿ ಕೇಳ್ತಾನೆ. ಯಾರು ಕೂಡ ತೋರಿಸಲಿಕ್ಕೆ ಪಾಪವು ಇದೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ಪರಿಶುದ್ಧನಾಗಿ ಆತನು ಜೀವಿಸ್ತಾನೆ. ಅದಕ್ಕಾಗಿ ಪರಲೋಕದಿಂದ ಒಂದು ವಾಣಿ ಯಾವಾಗ ದೀಕ್ಷಾ ಸ್ನಾನದಲ್ಲಾಯಿತೋ, ಎರಡನೇ ಸಲ ಕೂಡ ಹಾಗೇ ಆಗತ್ತೆ. ಹೇಳಲಾಗ್ತದೆ, ಈತನು ಪ್ರಿಯನಾಗಿರುವ ನನ್ನ ಮಗನು. ಯಾಕಂದರೆ ಆತನು ಪರಿಶುದ್ಧನಾಗಿ ಸೇವೆಗೆ ಮುಂಚೆ ಹೇಗಿದ್ದನೋ, ಸೇವೆಯ ಕೊನೆಯವರೆಗೂ ಕೂಡ ಪರಿಶುದ್ಧನಾಗಿ ಹಾಗೆಯೇ ಜೀವಿಸಿದನು. ಅದು ಮಾತ್ರ ಅಲ್ಲ, ಈಗ ಬಲಿ ಆಗಲಿಕ್ಕೆ ಹೋಗ್ತಾ ಇರುವಂಥ ಪರಿಶುದ್ಧವಾದಂಥ ರಕ್ತ, ನೀತಿವಂತನ ರಕ್ತ ಅದಾಗಿದೆ. ಹಾಗಾಗಿ ಆತನು ತನ್ನ ಪ್ರಾಣವನ್ನು ಕಲ್ವಾರಿ ಶಿಲುಬೆ ಮೇಲೆ ಕೊಡ್ತಾನೆ. ಅಲ್ಲಿ ಅನೇಕರು ಶಿಲುಬೆಯಲ್ಲಿ ಯೇಸು ಸ್ವಾಮಿ ತನ್ನ ರಕ್ತವನ್ನು, ತನ್ನ ಶರೀರವನ್ನು ಕೊಟ್ಟಾಗಲೂ ಕೂಡ ಆತನ ತೀರ್ಮಾನ ಮಾಡಿದಂಥ ಪಿಲಾತ್ ರಾಜನ ಹೇಳ್ತಾನೆ, ಈತನಲ್ಲಿ ತಪ್ಪೇ ಇಲ್ಲ, ನಾನು ಬಿಡ್ತೇನೆ ಎಂಬುದಾಗಿ ಹೇಳಿದ್ರು ಅಲ್ಲಿರುವಂಥ ಇಸ್ರಾಯೇಲ್ ನಾಯಕರು ಬಿಡಲಿಲ್ಲ, ನಾನು ಶಿಲುಬೆಗೆ ಏರಿಸ್ಬೇಕಂದ್ರು. ಹಾಗಾಗಿ ಆ ಪಿಲಾತ್ ಹೇಳ್ತಾನೆ, ನನಗೆ ಈತನ ಮರಣಕ್ಕೆ ಯಾವ ಸಂಬಂಧ ಇಲ್ಲ, ನಾನು ಕೈ ತೊಳ್ಕೊಳ್ತೀನಿ ಅಂತ ಹೇಳಿ ಅವನ ಕೈ ತೊಳೆದು ಹೇಳ್ತಾನೆ, ಈತನ ಮರಣಕ್ಕೂ ನನಗೆ ಯಾವ ಸಂಬಂಧ ಇಲ್ಲ ಅಂತ. ಆ ತೀರ್ಪು ಕೊಟ್ಟುವಂಥ ಜಡ್ಜೆ ಹೇಳ್ತಾ ಇದ್ದಾನೆ, ಯಾವ ತಪ್ಪಿಲ್ಲ ಈತನಲ್ಲಿ. ಅದಾದ್ಮೇಲೆ ಶಿಲುಬೆಗೆ ಆತನನ್ನು ಹಾಕ್ತಾರೆ. ಹಾಕುವಂಥ ಸಮಯದಲ್ಲಿ ಕಳ್ಳನೊಬ್ಬನ ಇರ್ತಾರೆ, ಇಬ್ರು ಕಳ್ಳರು ಇರ್ತಾರೆ. ಅದರಲ್ಲಿ ಒಬ್ಬ ಕಳ್ಳ ಹೇಳ್ತಾನೆ, ನೀನು ಬಿಡಿಸ್ಕೋ ಎಂಬುದಾಗಿ ಹೇಳ್ತಾನೆ. ಆದರೆ ಯೇಸು ಸ್ವಾಮಿಗೆ ಇನ್ನೊಬ್ಬ ಕಳ್ಳ ಇರ್ತಾನೆ, ಅವನು ಹೇಳ್ತಾನೆ, ಈತನ ಅಲ್ಲದ್ದೇನೂ ಮಾಡಿಲ್ಲ, ತಪ್ಪೇನೇ ಮಾಡಿಲ್ಲ ಎಂಬುದಾಗಿ ಕಳ್ಳ ಸಾಕ್ಷಿ ಹೇಳ್ತಾನೆ. ಅದಾದ್ಮೇಲೆ ನಾವು ನೋಡ್ತೀವಿ ಅಲ್ಲಿದ್ದಂಥ ಶತಾಧಿಪತಿ, ಅಂದ್ರೆ ಯಾರು ಇನ್ಚಾರ್ಜ್ ಇದ್ರೋ ಯೇಸುವಿನ ಶಿಲುಬೆಗೆ ಹಾಕೋದು, ಆತನನ್ನು ಸಾಯಿಸೋ ತನಕ ಅದನ್ನ ಇನ್ಚಾರ್ಜ್ ನೋಡ್ಕೊಳ್ಬೇಕಾದಂಥ ಶತಾಧಿಪತಿ ಯಾರಿದ್ದನೋ, 100 ಸೈನಿಕರ ಮೇಲೆ ಅಧಿಪತಿ ಯಾರಿದ್ದನೋ, ಅವನು ಹೇಳ್ತಾನೆ, ಈತನು ನೀತಿವಂತನಾದವನು. ಆತನ ಕನ್ಕ್ಲೂಷನ್ ಆತನ ಹೇಳ್ತಾನೆ. ಪ್ರಿಯರೇ, ಯೇಸು ಸ್ವಾಮಿ ಅಮೂಲ್ಯನು, ಆತನ ರಕ್ತ ಅಮೂಲ್ಯವಾದದ್ದು. ಈಗ ಹೇಳ್ರಿ, ಇಂಥ ಅಮೂಲ್ಯವಾದಂಥದ್ದನ್ನ ನಮ್ಮ ಪಾಪ ಕ್ಷಮಾಪಣೆಗೋಸ್ಕರ ದೇವರು ಮಾಡಿದ್ದಾನೆ. ಎಫೆಸ 1:7, ಎಫೆಸ 1:14 ಇವುಗಳನ್ನೆಲ್ಲ ನೀವು ಓದೋದಾದ್ರೆ, ಬಿಡುಗಡೆ ಆದದ್ದು, ನಮ್ಮ ಪಾಪ ಕ್ಷಮಾಪಣೆ ಉಂಟಾಗಿದ್ದು ಯಾವುದರಿಂದ ಅಂತ ಹೇಳಿದ್ರೆ ಯೇಸುವಿನ ರಕ್ತದಿಂದ. ಅಪೊಸ್ತಲ ಕೃತ್ಯಗಳಲ್ಲಿ ಒಂದು ಮಾತಿದೆ, ಅಲ್ಲಿ ಹೇಳ್ತದೆ, ಸಭೆಯನ್ನ ತನ್ನ ಸ್ವರಕ್ತವನ್ನ ಕೊಟ್ಟು ಕೊಂಡುಕೊಂಡಿದ್ದಾರೆ ಎಂಬುದಾಗಿ ಅಲ್ಲಿ ಹೇಳಲಾಗಿದೆ.
ಅದೇ ರೀತಿಯಲ್ಲಿ ಕೊಲೋಸ್ಯದಲ್ಲೂ ಕೂಡ ಕ್ಷಮಾಪಣೆಯು ಆತನ ರಕ್ತದಿಂದಲೇ ಆಗಿದೆ ಎಂಬುದಾಗಿ ಹೇಳಲಾಗ್ತದೆ. ಇಬ್ರಿಯ 9:12 ಒಂದು ಮಾತಿದೆ. ಅದು ಏನು ಹೇಳ್ತದಂದ್ರೆ, ಆತನು ಕುರಿಯ ರಕ್ತವನ್ನ ತೆಗೆದುಕೊಂಡು ಯಾಜಕನ ಹೇಗೆ ಹೋಗ್ತಾನೆ ಹಾಗೆ ಹೋಗಿಲ್ಲ, ಪರಲೋಕದಲ್ಲಿ ತಂದೆಯ ಬಳಿಗೆ ತನ್ನ ಸ್ವರಕ್ತವನ್ನ ತೆಗೆದುಕೊಂಡು ಆ ಪರಲೋಕದ ಆಲಯದಲ್ಲಿ ದೇವರ ಪ್ರಸನ್ನತೆ, ಪರಿಶುದ್ಧವಾದಂತಹ ಸ್ಥಳಕ್ಕೆ ಪ್ರವೇಶಿಸಿದ್ದಾನೆ ಎಂಬುದಾಗಿ ಆ ವಾಕ್ಯಗಳು ಹೇಳುವಂಥದ್ದಾಗಿದೆ. ಪ್ರಿಯರೇ, ಪ್ರಕಟಣೆಯಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ ಒಂದು ಹಾಡನ್ನ ಹಾಡ್ತಾರೆ. ಅದು ಯಾವ ಸಮಯದಲ್ಲಿ ಅಂತ ಹೇಳಿದ್ರೆ, ಕೆಲವು ಭವಿಷ್ಯದಲ್ಲಿ ನಡಿಬೇಕಾಗಿರುವಂಥ ಕಾರ್ಯಗಳ ಬಗ್ಗೆ ಇರುವಂಥ ಪುಸ್ತಕಗಳನ್ನ ತೆಗಿಬೇಕು ಎಂಬುದಾಗಿ ಹೋದಾಗ ಯಾರೂ ಯೋಗ್ಯರೆಂಬುದಾಗಿ ಹುಡುಕಾಡ್ತಾ ಇರ್ತಾರೆ. ಯಾರೂ ಯೋಗ್ಯರಿಲ್ವಲ್ಲ ಅಂತ ಹೇಳಿ ಯೋಹಾನನು, ಶಿಷ್ಯನಾದ ಯೋಹಾನ ಅಳ್ತಾ ಇರ್ತಾನೆ. ಆಗ ಆತನ ಹೇಳ್ತಾನೆ, ಯೋಗ್ಯನಿದ್ದಾನೆ. ಆತನು ಯಾರು ಅಂತ ಹೇಳಿದ್ರೆ, ನಿಮಗಾಗಿ ಪ್ರಾಣ ಕೊಟ್ಟವನು, ವಧಿತನಾದಂಥ ಕುರಿಯಾದತನು ಎಂಬುದಾಗಿ ಹೇಳ್ತಾನೆ. ಆಗ ಒಂದು ಹಾಡು ಅಲ್ಲಿ ಹಾಡಲಾಗ್ತದೆ, ಒಂದು ಹೊಸ ಹಾಡನ್ನು ಹಾಡಲಾಗ್ತದೆ. ಅದೇನು ಹಾಡ್ತಾರಂದ್ರೆ, ಯಾರು ಹಾಡ್ತಾರಂದ್ರೆ, ಯೇಸು ಸ್ವಾಮಿಯಿಂದ ಬಿಡುಗಡೆ ಹೊಂದಿದಂಥವ್ರು ಹಾಡ್ತಾರೆ, ನಮ್ಮ ಬಿಡುಗಡೆಗಾಗಿ ನಿನ್ನ ರಕ್ತವನ್ನು ಕೊಟ್ಟೆ ಎಂಬುದಾಗಿ. ಪ್ರಿಯರೇ, ಪಾಪ ಕ್ಷಮಾಪಣೆಯ ಈಡು ಮನುಷ್ಯರಿಗಿರುವ ಈ ಲೋಕದಲ್ಲಿರುವ ಯಾವ ವಸ್ತುಗಳಿಂದಲೂ ದೇವರಿಗೆ ಈಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ದೇವರೇ ಮನುಷ್ಯರಿಗಾಗಿ ಈಡುಕೊಟ್ಟಿದ್ದಾನೆ. ಅದೇನು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಅಮೂಲ್ಯವಾದಂಥ, ಪರಿಶುದ್ಧವಾದಂಥ, ನಿಷ್ಕಳಂಕವಾದಂಥ ರಕ್ತ. ಪೇತ್ರನು ಮುಂದುವರೆದು ಹೇಳ್ತಾನೆ, ಈಗ ನೀವು ಹಾಗಾದ್ರೆ ನೀವು ಏನು ಮಾಡಿದ್ರಿ ಅವತ್ತು ಈ ಸುವಾರ್ತೆಯನ್ನು ಕೇಳಿದಾಗ ಅಂತ ಹೇಳಿದ್ರೆ, ಆ ಪೇತ್ರನ್ ಹೇಳ್ತಾನೆ, ಅವತ್ತು ನೀವೇನ್ ಮಾಡಿದ್ರಿ ಅಂತ ಹೇಳಿದ್ರೆ, ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ಪ್ರಭಾವವನ್ನು ಕೊಟ್ಟು ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾದಿರಷ್ಟೇ. ನೀವು ನಂಬಿಕೆ ಇಟ್ರಿ. ಸೊ ಪಾಪ ಕ್ಷಮಾಪಣೆಗಾಗಿ ಈಡನ್ನ ದೇವರೇ ಏರ್ಪಾಟ್ ಮಾಡಿದ್ರು. ಆ ಈಡು ಏನಂತ ಹೇಳಿದ್ರೆ, ಆ ಬೆಲೆ ಏನು ಅಂತ ಹೇಳಿದ್ರೆ, ಅಮೂಲ್ಯವಾದಂಥ ಕ್ರಿಸ್ತನ ರಕ್ತ ಈ ಭೂಮಿಯ ಮೇಲೆ ಶಪಿತವಾದಂಥ ಈ ಲೋಕದಲ್ಲಿ ಸುರಿಯಲ್ಪಡುತ್ತು ನಮಗಾಗಿ, ಪಾಪಿಗಳಿಗಾಗಿ. ಆದರೆ ಈ ಪಾಪ ಕ್ಷಮಾಪಣೆ ಹೊಂದಬೇಕಾದ್ರೆ ನಾವೇನು ಮಾಡಬೇಕು? ನಾವು ಮಾಡಬೇಕಾಗಿರುವಂಥದ್ದು ಏನೂ ಅಲ್ಲ, ನಾವು ನಂಬಬೇಕು. ಯೇಸುವಿನ ರಕ್ತ ಪಾಪಿಯಾದಂಥ ನನಗೋಸ್ಕರ ಸುರಿಸಲ್ಪಡ್ತು, ನನ್ನ ಬಿಡುಗಡೆಗಾಗಿ, ನನ್ನ ಪರಿಹಾರಕ್ಕಾಗಿ ಸುರಿಸಲ್ಪಡ್ತು ಅನ್ನುವಂಥದ್ದನ್ನ ಅಂಗೀಕಾರ ಮಾಡಿಕೊಳ್ಳುವಂಥ ಪ್ರತಿಯೊಬ್ಬನ ಪಾಪವು ಕ್ಷಮಿಸಲ್ಪಡ್ತದೆ. ನನ್ನನ್ನು ಕೇಳ್ತಾ ಇರುವಂಥ ಪ್ರಿಯರೇ, ನಿನ್ನ ಪಾಪಕ್ಕಾಗಿ ದೇವರು ಏನು ಮಾಡಿದ್ರು ಅನ್ನೋದನ್ನ ಇಷ್ಟೊತ್ತು ನೀನು ಕೇಳ್ತಾ ಇದ್ದೆ. ಈಗ ಆ ಪಾಪ ಕ್ಷಮಾಪಣೆ ಈಡು ಪೂರ್ತಿಯಾಗಿದೆ. ಯೇಸು ಸ್ವಾಮಿ ನಿನಗೋಸ್ಕರ ಸತ್ತು ಹುಣಲ್ಪಟ್ಟಿದ್ದು ಇವತ್ತು ಪರಲೋಕದಲ್ಲಿ ಕಾಯ್ತಾ ಇದ್ದಾರೆ. ನೀನು ಕ್ಷಮಾಪಣೆ ಹೊಂದೋದಕ್ಕೆ ದಾರಿ ಮಾಡಿದ್ದಾರೆ. ಈಗ ನೀನು ಹೊಂದಬೇಕಾದ್ರೆ ಇದನ್ನು ನಂಬಬೇಕು, ಅಂಗೀಕರಿಸಬೇಕು, ಈ ಸತ್ಯಗಳನ್ನು ಅಂಗೀಕರಿಸಬೇಕು. ದೇವರು ನಿನಗೋಸ್ಕರ ಅಮೂಲ್ಯವಾದಂಥ ಬೆಲೆಯನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದು ನೀನು ಅಂಗೀಕರಿಸುವಾಗ ನಿನಗೆ ಬಿಡುಗಡೆ ಉಂಟಾಗ್ತದೆ. ನಿನ್ನ ಪಾಪಗಳು ಕ್ಷಮಿಸಲ್ಪಡ್ತವೆ. ನೀನು ಮತ್ತೆ ಹೋಗಿ ನೀರು ಹುಡುಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಇವತ್ತು ಕ್ರೈಸ್ತರು ಅನೇಕರು ದೀಕ್ಷಾ ಸ್ನಾನದ ನೀರಲ್ಲಿ ಮುಳುಗಿದ್ರೆ ಪಾಪಗಳು ಕ್ಷಮಿಸಲ್ಪಡ್ತವೆ ಅನ್ಕೊಂಡಿದ್ದಾರೆ. ಇಲ್ಲ ಪ್ರಿಯರೇ, ಮುಳುಗುವಂಥದ್ದು ಅವಶ್ಯ, ಅದು ಬೇರೆ ಕಾರಣಕ್ಕಾಗಿ. ಆದರೆ ಪಾಪ ಕ್ಷಮಾಪಣೆಗಾಗಿ ಮುಳುಗುವಂಥ ಪ್ರತಿಯೊಬ್ಬನು ಕ್ಷಮಾಪಣೆ ಹೊಂದ್ಕೊಳ್ತಾನಂತ ಬೈಬಲ್ ಹೇಳೋದಿಲ್ಲ. ಅಥವಾ ಚರ್ಚಲ್ಲಿ ಮೆಂಬರ್ಶಿಪ್ ತಗೊಂಡ್ರೆ ಅವ್ನ ಪಾಪ ಕ್ಷಮಿಸಲ್ಪಡ್ತದೆ, ಬೈಬಲನ್ನು ತಲೆ ಕೆಳಗೆ ಇಟ್ಕೊಂಡ್ರೆ ನನ್ನ ಪಾಪ ಕ್ಷಮಿಸಲ್ಪಡ್ತದೆ, ಡೈಲಿ ನಾನು ಕಾಣಿಕೆ ಹಾಕ್ತೀನಿ, ಪ್ರತಿ ವಾರ ನಾನು ಸೇವಕರಿಗೆ ಕೊಡ್ತೀನಿ, ಚರ್ಚವ್ರಿಗೆ ಕೊಡ್ತೀನಿ, ಸೇವೆಗಳಿಗೆ ಕೊಡ್ತೀನಿ, ನಾನು ಬೈಬಲ್ ಜ್ಞಾನಿ ಆಗ್ತೀನಿ. ಇಲ್ಲ, ಬೈಬಲ್ ಜ್ಞಾನ ಹೇಳ್ತಾ ಇರುವಂಥದ್ದು ನಿನಗೋಸ್ಕರ ಲೋಕರಕ್ಷಕನ ಬಂದು ಸತ್ತಿದ್ದಾನೆ, ಹುಣಲ್ಪಟ್ಟಿದ್ದಾನೆ, ಎದ್ದಿದ್ದಾನೆ, ಆತನಲ್ಲಿ ನಂಬಿಕೆ ಇಡು, ನಿನ್ನ ಪಾಪಗಳು ಕ್ಷಮಿಸಲ್ಪಡ್ತವೆ. ನಿಮ್ಮ ಪಾಪಗಳು ಕ್ಷಮಿಸಲ್ಪಡ್ಬೇಕಂದ್ರೆ ಯೇಸು ಸ್ವಾಮಿಯನ್ನು ನಂಬ್ರಿ. ಯೇಸು ಸ್ವಾಮಿ ನನಗೋಸ್ಕರ ಸತ್ತವನು, ಹುಣಲ್ಪಟ್ಟನು, ಎದ್ದು ಇವತ್ತು ಪರಲೋಕದಲ್ಲಿ ಇದ್ದಾನೆ, ಮತ್ತೆ ಬರ್ತಾನೆ ಅಂತ ಹೇಳಿ ನಂಬ್ರಿ, ಸ್ವೀಕರಿಸ್ರಿ ಸತ್ಯವನ್ನು. ದೇವರು ನಿಮಗೆ ಪಾಪ ಕ್ಷಮಾಪಣೆಯನ್ನು ಅನುಗ್ರಹಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನೀವೆಲ್ಲರೂ ಯೇಸು ಸ್ವಾಮಿನ ಕಂಡುಕೊಳ್ಳಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಪರಿಶುದ್ಧನಾಗಿರುವಂಥ ತಂದೆಯೇ, ಈ ಸುವಾರ್ತೆಯನ್ನು ಕೇಳಿದಂಥ ನನ್ನ ಪ್ರಿಯರೆಲ್ಲರನ್ನ ನಿನ್ನ ಕೈಗೆ ಒಪ್ಪಿಸ್ತೇನೆ. ಯಾರ್ಯಾರು ಈ ಲೋಕದ ವಸ್ತುಗಳ ಮೇಲೆ ಆಧಾರಗೊಂಡು ಕ್ಷಮಾಪಣೆಯನ್ನು ಪಡಿಬೇಕು ಅಂತ ಇದ್ದಾರೋ ಅವರು ಇವತ್ತು ಮಾನಸಾಂತರ ಹೊಂದಲಿಕ್ಕೆ ಸಹಾಯ ಮಾಡು. ಯೇಸು ಕ್ರಿಸ್ತನ ರಕ್ತವೇ ಪಾಪ ಕ್ಷಮಾಪಣೆಗೆ ಆಧಾರ, ಈಡು ಎಂಬುದಾಗಿ ಅವರು ತಿಳಿದು ಅದನ್ನು ಅಂಗೀಕಾರ ಮಾಡಿಕೊಳ್ಳುವಂಥ ನಂಬಿಕೆ ಅವರೆಲ್ಲರಿಗೂ ನೀನು ಅನುಗ್ರಹಿಸು. ಯಾರಾದರೂ ಇವತ್ತು ಯೇಸುವೆ ನಾನು ನಂಬ್ತೀನಿ ಅನ್ನುವಂಥವ್ರನ್ನು ನೀನು ಆಶೀರ್ವದಿಸು. ನಂಬದೇ ಇರುವಂಥವರನ್ನು ಕೂಡ ನಿನ್ನ ಕರಗಳಿಗೆ ಒಪ್ಪಿಸ್ತೇನೆ. ಅವರಿಗೆ ಸತ್ಯದ ಪರಿಜ್ಞಾನವನ್ನು ಕೊಡು. ಅವರಿಗೆ ನಂಬಿಕೆ ನಿನ್ನಲ್ಲಿಡೋದಕ್ಕೆ ಕೃಪೆಯನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೇನ್. ಪಾಪದ ಬಂಧದಿ ನನ್ನ ಎಂದಿಗೂ ಬೇಸಿದನು.
ನೀಗುವುದು ಈ ಅಲ್ಪ ಉಪದ್ರವವು. ಸೋತು ಹೋಗದಿರು ಮನಸೋತು ಹೋಗದಿರು, ಸೋತು ಹೋಗದಿರು ಮನಸೋತು ಹೋಗದಿರು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಯಾತ್ರೆಯ ಚಿಂತೆಯನ್ನು ಕರ್ತಗೊಪ್ಪಿಸಿ. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು, ಪ್ರಾರ್ಥನಾ ಮನವಿಗಳು ನಿಮಗಿರೋದಾದರೆ ನಮಗೆ ತಿಳಿಸಿ. ನಾವು ನಿಮಗೆ ಖಂಡಿತವಾಗಿ ನಿಮಗೆ ಪ್ರಾರ್ಥಿಸ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54 ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳ್ಬೋದು. ಆ ವಾಟ್ಸಪ್ಪಿನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ. ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ. ಈ ಶುಭವಾರ್ತಾ ಸಂದೇಶದಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ನಮಗೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಸೊ ಪ್ರಿಯರೇ, ಪೇತ್ರನ 18ನೇ ವಾಕ್ಯದಲ್ಲಿ ಯಾವುದರಿಂದ ನಮಗೆ ಬಿಡುಗಡೆ ಆಗಿಲ್ಲ ಅಥವಾ ಬಿಡುಗಡೆಗೆ ಕಾರಣ ಯಾವುದಲ್ಲ ಅನ್ನುವಂಥದ್ದನ್ನ ತಿಳಿಸ್ತಾನೆ. ಅಂದ್ರೆ ಬಿಡುಗಡೆ ಅಂತ ಹೇಳಿದ್ರೆ ಈ ಈ ಈ ಬೈಬಲ್